ನಮಸ್ಕಾರ. ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ ಹೆಂಡತಿ ಜೊತೆ ದೀರ್ಘಕಾಲ ಸಂಭೋಗ ನಡೆಸಿ ಹೆಂಡತಿಗೆ ತೃಪ್ತಿ ಮಾಡುವ ಗಂಡಸರ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಸೆಕ್ಸ್ ಅನ್ನೋದು, ಸಂಭೋಗ ಅನ್ನೋದು, ಲೈಂಗಿಕ ಕ್ರಿಯೆ ಅನ್ನೋದು ಮದುವೆ ಆದಮೇಲೆ ಗಂಡ ಹೆಂಡತಿನ ಅನ್ಯೋನ್ಯವಾಗಿ ಬಾಳಲಿಕ್ಕೆ ಮತ್ತು ವಂಶಾಭಿವೃದ್ಧಿ ಆಗಲಿಕ್ಕೆ ಇದು ಗಂಡ ಹೆಂಡತಿಗೆ ತುಂಬ ಅತ್ಯವಶ್ಯಕ. ಮದುವೆ ಆದಮೇಲೆ ಹೆಂಡತಿ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಸಂಭೋಗ ನಡೆಸಿ ಹೆಂಡತಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೃಪ್ತಿ ಮಾಡುವ ಗಂಡಸರ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು? ಯಾಕೆ ಅಂತಂದರೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ. ಯಾಕೆ ಅಂತಂದರೆ ವಂಶಾಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ಲೈಂಗಿಕ ಕ್ರಿಯೆ ಚೆನ್ನಾಗಿರಬೇಕು. ಗಂಡ ಹೆಂಡತಿ ನಡುವೆ ಸೆಕ್ಸ್ ಭಾಳ ಇಂಪಾರ್ಟೆಂಟು, ಸಂಭೋಗ ಕ್ರಿಯೆ ಭಾಳ ಇಂಪಾರ್ಟೆಂಟು. ಈಗ ನೋಡಿ, ಹೊಸದಾದ ನವದಂಪತಿಗಳು, ನವಜೋಡಿಗಳು, ಹೊಸದಾಗಿ ಮದುವೆ ಆಗಿರೋ ವಧು ಮತ್ತು ವರ ಗಂಡ ಹೆಂಡತಿಗಳು ಮನೆ ದೇವರಿಗೆ, ಕುಲದೇವರಿಗೆ, ಇಷ್ಟವಾದ ದೇವರುಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬನ್ನಿ, ದರ್ಶನ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ನೀವು ಹೋದಾಗ ಪುಣ್ಯಕ್ಷೇತ್ರಗಳಲ್ಲಿ, ಗೋಪುರದಲ್ಲಿ, ಎಸ್ಪೆಷಲಿ ದೇವಸ್ಥಾನದ ಗೋಪುರಗಳಲ್ಲಿ ಕಾಮ ಚಿತ್ರದ ಭಂಗಿಗಳು ದೇವಸ್ಥಾನದ ಗೋಪುರದಲ್ಲಿ ಅಳವಡಿಸಿರ್ತಾರೆ. ಯಾಕೆ ಅಂತಂದರೆ ಹೊಸದಾಗಿ ಮದುವೆ ಮಾಡಿಕೊಂಡಿರೋ ನವದಂಪತಿಗಳು, ನವಜೋಡಿಗಳು ಅದನ್ನು ನೋಡಿ ಜೀವನ ಪ್ರಾರಂಭ ಮಾಡಲಿ ಅಂತ, ವಂಶಾಭಿವೃದ್ಧಿ ಆಗಲಿ ಅಂತ. ಏಕೆಂದರೆ ಸೆಕ್ಸ್ ಅನ್ನೋದು, ಲೈಂಗಿಕ ಕ್ರಿಯೆ ಅನ್ನೋದು ಗಂಡ ಹೆಂಡತಿಗೆ ಭಾಳ ಅತ್ಯವಶ್ಯಕ. ಇವತ್ತಿನ ಕಾಲದಲ್ಲಿ ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಬರ್ತಾ ಇದೆ ಅಂದರೆ ಇದು ಒಂದು ಸೆಕ್ಸು ಒಂದು ಕಾರಣ ಆಗುತ್ತೆ. ಪಾರ್ಟ್ ಆಫ್ ದಿ ಲೈಫ್. ಸೆಕ್ಸ್ ಅನ್ನೋದು ಒಂದು ಪಾರ್ಟ್ ಆಫ್ ದಿ ಲೈಫ್. ಈ ಸೆಕ್ಸ್ ವಿಚಾರಕ್ಕೆ, ಲೈಂಗಿಕ ಕ್ರಿಯೆ ವಿಚಾರಕ್ಕೆ, ಸಂಭೋಗದ ವಿಚಾರಕ್ಕೆ ಎಷ್ಟೋ ಕಡೆ ಡೈವರ್ಸ್ಗಳು ಆಗ್ತಾ ಇರುತ್ತೆ. ಹೆಂಡತಿ ನನ್ನ ಹತ್ರ ಸೇರಿಸ್ತಿಲ್ಲ, ಗಂಡ ಇದಕ್ಕೆ ಕೋಪ್ರೇಟ್ ಮಾಡ್ತಾ ಇಲ್ಲ ಅಂತ ವಿಚಾರಗಳಿಗೂ ಎಷ್ಟೋ ಕಡೆ ಈ ಡೈವರ್ಸ್ಗಳು, ವಿಚ್ಛೇದನಗಳು ಇನ್ನೊಂದು ಮತ್ತೊಂದು ಮಾಡ್ಕೊತಿರ್ತಾರೆ. ಯಾಕೆಂದರೆ ಗಂಡ ಹೆಂಡತಿ ನಡುವೆ ಉತ್ತಮ ಸಂಬಂಧ, ಉತ್ತಮ ಬಾಂಧವ್ಯ ಬೆಳೆಯಲಿಕ್ಕೆ ಸೆಕ್ಸು, ಲೈಂಗಿಕ ಕ್ರಿಯೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅನ್ಯೋನ್ಯತೆ, ಪ್ರೀತಿ, ಒಂದು ವಿಶ್ವಾಸಗಳು, ಗಂಡ ಹೆಂಡತಿ ಮೇಲೆ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಜೀವನ ಪೂರ್ತಿ ಹೆಂಡತಿ ಜೊತೆಗೆ, ಗಂಡನ ಜೊತೆಗೆ ಬಾಳ್ಕೊಂಡು ಹೋಗ್ಬೇಕಂದ್ರೆ ಸೆಕ್ಸ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಲೈಫ್. ಅದು ಬೇಕೇ ಬೇಕು. ಮತ್ತು ವಂಶಾಭಿವೃದ್ಧಿ ಆಗಲಿಕ್ಕೆ ಯಾವ ರಾಶಿ ನಕ್ಷತ್ರದ ಗಂಡಸರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ, ಸೆಕ್ಸ್ನಲ್ಲಿ ಸಂಭೋಗ ಮಾಡುವಾಗ ಹೆಂಡತಿಗೆ ತೃಪ್ತಿ ಮಾಡುವ ಗಂಡಸರ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಅಂತಂದರೆ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಗಂಡಸರು, ಧನುರ್ ರಾಶಿ ಮೂಲಾ ನಕ್ಷತ್ರದ ಗಂಡ್ಮಕ್ಕಳು, ಮೀನ ರಾಶಿ ರೇವತಿ ನಕ್ಷತ್ರ, ಕರ್ಕಾಟಕ ರಾಶಿ ಅಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ, ಉಬ್ಬ ನಕ್ಷತ್ರನೂ ಅಂತೀವಿ, ಕುಂಭರಾಶಿ ಶತಭಿಷ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದ ಗಂಡು ಮಕ್ಕಳು. 100ಕ್ಕೆ 40% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡಸರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗ, ಸೆಕ್ಸ್ನಲ್ಲಿ ಸಂಭೋಗ ಮಾಡುವಾಗ ಹೆಂಡತಿ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೃಪ್ತಿ ಮಾಡುವ ಗಂಡಸರ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ. ಅರ್ಥ ಆಯ್ತಾ? ಯಾಕೆ ಇವೆಲ್ಲ ಭಾಳ ಮುಖ್ಯ ಆಗುತ್ತೆ ಅಂತಂದರೆ ಗಂಡ ಹೆಂಡತಿ ನಡುವೆ
ಅನ್ಯೋನ್ಯವಾಗಿ ಸಂಸಾರ ಮಾಡಲಿಕ್ಕೆ, ವಂಶಾಭಿವೃದ್ಧಿ ಆಗಲಿಕ್ಕೆ ಈ ಸೆಕ್ಸ್, ಲೈಂಗಿಕ ಕ್ರಿಯೆ, ಸಂಭೋಗ ಅನ್ನೋದು ಗಂಡ ಹೆಂಡತಿ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಸುಗೆ ಆಗುತ್ತೆ. ಎಷ್ಟೋ ಕಡೆ ಇಂಥ ವಿಚಾರಗಳಿಗೆ ಜಗಳಗಳು, ಕಲಹಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಡೈವರ್ಸು, ನಮಗಿಷ್ಟ ಇಲ್ಲ ಅಂತಂದ್ಬಿಟ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮಾಡ್ಕೊಂತಿರ್ತಾರೆ. ಹಂಗಾಗಿ ಸಂಕೋಚವಿಲ್ಲದೆ 100ಕ್ಕೆ 40% ಆಫ್ ದಿ ಪೀಪಲ್ಸ್ ಗಂಡಸರ ಏಕೈಕ ರಾಶಿ ನಕ್ಷತ್ರ ಅಂದರೂ ತಪ್ಪೇನಿಲ್ಲ. ನೋಡಿ, ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡಿದ್ದೀವಿ ಅಷ್ಟೇ. ನಾವೇನು ದೇವರುಗಳೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.